ಇನ್ನು ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು ಇದು ಒಂಥರ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ. ಮನೀಷಾ ವಾಘ್ಮೋರೆ ಮನೆಯ ಮೇಲೆ CBI ರೇಡ್ ಮಾಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪಿ ಮನೀಷಾ ವಾಘ್ಮೋರೆ ಕುಲಕರ್ಣಿ ಜೊತೆ ಸೇರಿಕೊಂಡು ಈಕೆ ಈ ಕೆಲಸ ಮಾಡಿದ್ಲು ಅಂತ. ವೃತ್ತಿಯಲ್ಲಿ ಈಕೆ ಬ್ಯೂಟಿಷಿಯನ್. ಆರೋಪಿ ಮನೀಷಾ ಕಿಂಗ್ ಪಿನ್ ಕುಲಕರ್ಣಿ ಜೊತೆಗೆ ನೇರ ಸಂಪರ್ಕ ಹೊಂದಿದ್ಲು. ನೋಡಿ ಈಕೆ ಎಂತೆಂಥವ್ರು ಈ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹ್ಯಾಂಡ್ಲ್ ಮಾಡಿದ್ದಾರೆ ನೋಡಿ. ಈಕೆಗೆ ಕುಲಕರ್ಣಿ ಜೊತೆಗೆ ನೇರ ಸಂಪರ್ಕ ಇತ್ತು. ಕುಲಕರ್ಣಿ ಟ್ಯೂಷನ್ಗೆ ಮಕ್ಕಳನ್ನು ಕಳಿಸ್ತಾ ಇದ್ಲು ಮನೀಷಾ. ಅದಾದ ಮೇಲೆ ಈಕೆಯ ಪಾತ್ರವೂ ಕೂಡ ಬಯಲಾಯಿತು. ಈಕೆಯ ಮನೆಯ ಮೇಲೆ CBI ರೇಡ್ ಮಾಡಿದೆ ಮನೀಷಾ ವಾಘ್ಮೋರೆ. ಇನ್ನು ಈ ಕುಲಕರ್ಣಿಯ ಕಥೆ, ನೀಟ್ ಅಕ್ರಮದ ಕಿಂಗ್ ಪಿನ್ ಈ ಕುಲಕರ್ಣಿ. CBI ಇದರಿಗೆ ಗ್ರಿಲ್ ಮಾಡ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದು, ಮಕ್ಕಳಿಂದ ಭಾರಿ ಹಣ ಪಡೆಯೋದು ಅದೇ ಈತನ ಕೆಲಸ ಆಗಿತ್ತು. ಈತ ಪ್ರೊಫೆಸರ್ ಕೂಡ ಆಗಿದ್ದ. ರಿಟೈರ್ಮೆಂಟ್ ಆದಮೇಲಿಂದ ಈತ ಟ್ಯುಟೋರಿಯಲ್ ನಡೆಸ್ತಾ ಇದ್ದ, ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದ. ಪುಣೆ ಕೋಚಿಂಗ್ ಸೆಂಟರ್ನಲ್ಲಿ ಪ್ರಶ್ನೆಗಳನ್ನು ಹಂಚಿದ್ದ, ಪ್ರಶ್ನೆಗಳ ಜೊತೆ ಉತ್ತರಗಳು. ಹಣ ಪಡೆಯಲಿಕ್ಕೆ ಪ್ರತ್ಯೇಕ ಅಕೌಂಟನ್ನು ಕೂಡ ಮಾಡಲಾಗಿತ್ತಂತೆ. ಮನೀಷಾ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿಗಳು ಹಣ ಹಾಕಿದ್ರು. ಅಂದರೆ ಇಬ್ಬರು ಪ್ರೊಫೆಸರ್ಗಳ ಪಾತ್ರ ಇಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟ. ನೋಡಿ, ಕುಲಕರ್ಣಿ ಮತ್ತು ಮನೀಷಾ. ಸೊ ಇದು ಸಂಗತಿ. ಅಂದರೆ ಇದರ ಹಿಂದೆ ಕಾಣದ ಕೈಗಳು ಬಹಳಷ್ಟಿವೆ. ಈಕೆ ನೋಡಿ, ಮನೀಷಾ ವಾಘ್ಮೋರೆ ಜೊತೆಗೆ ಕುಲಕರ್ಣಿ ಇವರಿಬ್ಬರು ಸೇರಿಕೊಂಡೇ ಇದನ್ನು ಮಾಡಿದ್ರು.